ಮುಂದುವರಿಸ್ತಾ ಹೋಗೋಣ. ಎಸ್, ಒಟ್ಟಾರೆ ಈಗ ಇದೇ ರೀತಿ ಆಗ್ಬಿಟ್ರೆ ಗೂಂಡಾವರ್ತನೆ ಅಂತ ಅವರು ಪದ ಬಳಸಿದ್ರು, ಇವರು ಪದ ಬಳಸಿದ್ರು. ಈಗ ಅವ್ರಿಗೆ ನೀವು ಗೂಂಡಾಗಳ ತರ ಕಾಣಿಸಿ, ನಿಮ್ಗೆ ಅವ್ರು ಗೂಂಡಾಗಳ ತರ ಕಾಣಿಸಿದ್ಮೇಲೆ ನೀವೆಲ್ಲ ಇರಬೇಕಾಗಿದ್ದು ಕಂಬಿ ಹಿಂದ್ಗಡೆ, ಅಂದ್ರೆ ರಾಜಕಾರಣಿಗಳಿದ್ವಿ. ಯಾಕೆಲ್ಲ ವಿಧಾನಸೌಧದಲ್ಲಿ ಹೋಗಿ ಕುತ್ಕೊಂಡಿದ್ದೀರಾ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಸಿಂಧೂರ್ ಅವರೇ, ಈ ಸರ್ಕಾರ ಇರಲಿ, ಬೇರೆ ಸರ್ಕಾರ ಇರಲಿ, ಯಾವುದೇ ರಾಜ್ಯ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಗಳಿಗೆ ತನ್ನ ಜನತೆಗೆ ಕಾಪಾಡುವಂಥ ಒಂದು ಅವಕಾಶ, ಅಧಿಕಾರ ಇರ್ತದೆ. ಅವರು ಜನತೆಯ ಪರವಾಗಿ, ಹಿತ ಪರವಾಗಿ ಕೆಲಸ ಮಾಡಬೇಕಾಗತ್ತೆ. ನಿಮಗೆ ನಾವು ಹೇಳ್ತಾ ಇದ್ದೀವಲ್ಲ, ಇದು ಬಂದಿರತಕ್ಕಂಥದ್ದು ಮೂಲ ಬಂದಿರತಕ್ಕಂಥದ್ದಲ್ಲಿ ನರೇಗಾವನ್ನು ಇವರು ಬೇರೆ ಇಟ್ಬಿಟ್ಟು ಬಿ ಗ್ರಾಮ್ ಜಿ ಏನು ಮಾಡಿದಾರಲ್ಲ, ಇದರಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ನಾವು ಖಂಡಿತವಾಗಿ ಒಪ್ಪಲ್ಲ, ಇದು ತಿರಸ್ಕಾರ ಮಾಡ್ತೀವಂತ ನಾವು ರಾಜ್ಯಪಾಲರ ಭಾಷಣದಲ್ಲೂ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಯಾಕೆ ಅದ್ರ ಬಗ್ಗೆ ನೀವು ಭಾಳ ಚರ್ಚೆಗಳು ಆಲ್ರೆಡಿ ನಾವು ಮಾಡಿದ್ದೀವಿ. ರಾಜ್ಯದ ಹಿತವನ್ನು ಬಲಿ ಕೊಡ್ತಾ ಇದೆ, ಒಕ್ಕೂಟದ ವ್ಯವಸ್ಥೆಯನ್ನು ದುರ್ಬಲ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣವನ್ನು ಬಿಟ್ಟು ಸರ್ವಾಧಿಕಾರಿ ಧೋರಣೆಯಲ್ಲಿ ಸಂಪೂರ್ಣ ಕಂಟ್ರೋಲ್ ಇಟ್ಕೊಂಡು ರಾಜ್ಯಗಳಿಗೆ, ಎಲ್ಲ ರಾಜ್ಯಗಳು, ನಮ್ಮ ಕೇವಲ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಗಳು ಧ್ವನಿ ಸರ್ಕಾರದ ಬಗ್ಗೆ ಕೆಟ್ಟದಾಗ ಏನ್ ಮಾತಾಡಿಲ್ವಲ್ಲ ಅವರು. ಇಲ್ಲ, ಅವರು ಓದಬೇಕಿತ್ತು. ಯಾಕಂದ್ರೆ ಈ ಹೊಣೆಗಾರ ಕೇಂದ್ರ ಸರ್ಕಾರ ಕಂಪಲ್ಷನ್ ಇದೆಯಾ? ಓದಬೇಕಿತ್ತು. ಅದು ಅಗೌರವ ತೋರಿದೆ ರಾಜ್ಯ ಸರ್ಕಾರಕ್ಕೆ, ಸದನಕ್ಕೆ, ಜನತೆಗೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ತಪ್ಪು ಈ ಇವ್ರ ಬಾಯಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇವರನ್ನ ಕಂಟ್ರೋಲ್ ಮಾಡಿದ್ದಾರೆ. ಹೇಳ್ತಿದಾರಲ್ಲ, ಇದನ್ನು ತುಂಬಾ ಅನ್ಯಾಯ ಆಗ್ತಿದೆ ಅಂತಲ್ಲ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಈ ಏನು ತಿದ್ದುಪಡಿಯಿಂದ ಈ ರೀತಿ ಅನ್ಯಾಯ ಆಗ್ತಿದೆ ಹೇಳಿ, ನಾನು ಹೇಳ್ತೀನಿ. ಅದಕ್ಕೆ ಈ ತಿದ್ದುಪಡಿ ತಂದಿದ್ದೀರಿ, ಮನ್ರೇಗಾಯಿಂದ ವಿಬಿಜಿಗೆ ಈ ತಿದ್ದುಪಡಿ ತಂದಿದ್ದೀರಿ, ಇದು ಜನರಿಗೆ ಅನ್ಯಾಯ ಅಂತೇಳಿ ಹೇಳಿ. ಒಂದ್ ಹೇಳಿ, ನಾನು ಉತ್ತರ ಕೊಟ್ಕೊಂಡು ಹೋಗ್ತೀನಿ. ನೋಡಿ, ಹೇಳಿ. ಈಗ 90% 10% ಇದ್ದಿದ್ದು 60-40 ಆಗಿದೆ ಹಣಕಾಸಿನ ಹಂಚಿಕೆಯಲ್ಲಿ. ನಂಬರ್ 1. ನಂಬರ್ 2, ಗ್ರಾಮ ಪಂಚಾಯತಿಗಳೇ ತಮ್ಮ ಕಾರ್ಯಸೂಚಿಗಳನ್ನ ಮಾಡಿ ಯಾವ ಯೋಜನೆಗಳು ಬೇಕು ಯಾವುದು ಅಂತ ಹೇಳಿ ಅವರೇ ತೀರ್ಮಾನ ಮಾಡ್ತಾ ಇದ್ರು. ಈಗ ಅದನ್ನ ತೆಗೆದುಬಿಟ್ಟಿದ್ದಾರೆ. ಸೊ ಇದೇನು ಅರ್ಥ ತೋರಿಸ್ತದೆ? ಕೇಂದ್ರ ಸರ್ಕಾರ ಏನೋ ಯೋಜನೆ ಕೊಡುತ್ತೆ, ಯಾವಾಗಲೂ ಕೆಲಸ ಮಾಡಿ ಅಂತ ಹೇಳುತ್ತೆ, ಅವ್ರ ಹತ್ರ ಮಾಡಬೇಕಾಗುತ್ತೆ. ಇದು ಬಂದಿರತಕ್ಕಂಥ ವಿಷಯ. ಇದು ಅಧಿಕಾರ ವಿಕೇಂದ್ರೀಕರಣ ಅಂತಂತಾರ. ಇದು ಗ್ರಾಮ ಪಂಚಾಯತಿಗಳನ್ನು ಸಬಲೀಕರಣ ಮಾಡೋದು ಅಂತಾರ. ಈ ದಬ್ಬಾಳಿಕೆಗೆ ನಾವು ಆಗಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇದು ಹೋರಾಟವನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರ ಇದೇ ರೀತಿ 3 ಕಾಯ್ದೆ ತೊಗೊಂಡು ಬಂದಿದ್ರು, ಕೃಷಿ ಕಾಯ್ದೆಗಳು ತೊಗೊಂಡು ಬಂದಿದ್ರು. ಅವ್ರು ಅದನ್ನು ವಾಪಸ್ ತಗೊಳ್ಳಿಲ್ವಾ? ಹೋರಾಟಕ್ಕೆ ಮಾಡಿದ್ರು. ತಗೊಳ್ಳೇಬೇಕಾಗತ್ತೆ. ಅವ್ರ ಸೈನ್ ಹಾಕ್ಬಿಟ್ಟಿದ್ದೀನಿ ನಾನು. ಪ್ರಶ್ನೆ ಮುಗಿಸ್ಬಿಡ್ಲಿ ಅವ್ರದ್ದು. ಸಮೀವುಲ್ಲಾ ಸರ್ ಪ್ರಶ್ನೆನೂ ಸೇರಿಸಿ ಉತ್ತರ ಕೊಡಿ ನೀವು ಸರ್ ಪ್ಲೀಸ್. ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಾಗ ಅದು ರಾಜ್ಯದ ಆರ್ಥಿಕ ಸ್ಥಿತಿಗಳ ಮೇಲೆ ಪರಿಣಾಮ ಬೀರುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಾಗ, ಈಗ ನರೇಗಾದಲ್ಲಿ 40% ಫಂಡನ್ನ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಅಂತಿದೆ. ಅದು ರಾಜ್ಯಗಳಿಗೆ ಸಂಬಂಧಪಟ್ಟದ್ದು. ಮತ್ತು ಇಂಥದ್ದೊಂದು ಪಾಲಿಸಿ ಡಿಸಿಷನ್ ಅನ್ನ ತಗೋಬೇಕಾದ್ರೆ ರಾಜ್ಯಗಳಿಗೆ ಕರೆದು ಅವ್ರ ಮೇಲೆ ಬರ್ಡನ್ ಆಗೋದ್ರಿಂದ ಅದ್ರ ಬಗ್ಗೆ ಚರ್ಚೆ ನಡೆಸಬೇಕಾಗಿತ್ತು ಅನ್ನೋದು ಬಿಜೆಪಿ ರೂಲ್ಡ್ ಸ್ಟೇಟ್ಗಳಲ್ಲೂ ಕೂಡ ಒಪಿನಿಯನ್ ಇದೆ. ಅದು ಕೇವಲ ಕಾಂಗ್ರೆಸ್ ರೂಲ್ಡ್ ಅಲ್ಲ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ಬೊಕ್ಕಸದ ಮೇಲೆ, ಆರ್ಥಿಕ ಸ್ಥಿತಿಗತಿ ಮೇಲೆ ಪರಿಣಾಮ ಬೀರೋದ್ರಿಂದ ಈ ಸಬ್ಜೆಕ್ಟ್ ಅನ್ನ ರಾಜ್ಯಪಾಲರ ಭಾಷಣದಲ್ಲಿ ಇಡ್ಬೋದು. ನಾವು ನಮ್ಮ ನಿಲುವನ್ನ ತಿಳ್ಕೊಳ್ಳೋದಕ್ಕೆ ಅಂತ ಸರ್ಕಾರ ಭಾವಿಸಿದ್ರೆ ತಪ್ಪೇನಿಲ್ಲ. ಸರ್ಕಾರ ಅವ್ರ ಪರಿಸ್ಥಿತಿನ ಜನರ ಮುಂದೆ ಹೇಳ್ಕೋಬೇಕು. ಅದು ರಾಜ್ಯಪಾಲರು ಹೇಳಿದ್ರು ಕೂಡ ರಾಜ್ಯಪಾಲರ ಒಪಿನಿಯನ್ ಅಲ್ಲ ಅದು. ಬಟ್ ಅಟ್ ದ ಸೇಮ್ ಟೈಮ್ ರಾಜ್ಯಪಾಲರ ಆದ್ರೆ ಇಲ್ಲಿ ಬಳಸಿರುವಂತಹ ಭಾಷೆ ಇದೆಯಲ್ಲ, ಅದನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಎಷ್ಟು 1.2 ಲಕ್ಷ ಕೋಟಿಗಳಷ್ಟು ಬೃಹತ್ ಸಂಪನ್ಮೂಲ ರಾಜ್ಯಕ್ಕೆ ಸಿಗದೆ ವಂಚನೆ ಆಗಿದೆ. ವಂಚನೆ ಅನ್ನುವ ಶಬ್ದ, ಈ ತರದ ಕೆಲವು ಶಬ್ದಗಳು ಬಳಸ್ತಾರೆ. ಆ ಶಬ್ದಗಳು ನೋಡಿ ಬಹುಶಃ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಎನ್ನುವಂತಹ ನಿಲುವಿಗೆ ರಾಜ್ಯಪಾಲರು ಬಂದಿರಬಹುದು. ಆದರೆ ರಾಜ್ಯಪಾಲರು ಆಯ್ತು, ಇದು ನಿಮಗೆ ಇಷ್ಟ ಇಲ್ವಾ, ಓದೋದಕ್ಕೆ ಇರಿಸು ಮುಡ್ಸಾಗುತ್ತಾ, ಸ್ಕಿಪ್ ಮಾಡಿ ಬೇರೆದನ್ನು ಓದೋದಕ್ಕೆ ಅವ್ರಿಗೆ ಪ್ರಾವಿಷನ್ ಇದೆ. ಇದನ್ನು ಓದಲೇಬೇಕು ಅಂತ ಏನು ಕಡ್ಡಾಯ ಏನಿಲ್ಲ. ರಾಜ್ಯಕ್ಕೆ ಸಂಬಂಧಿಸಿದ ಬೇರೆ ಅದ್ಯಾವುದು ಯೋಜನೆಗಳ ಬಗ್ಗೆ ನೋಟಿಫಿಕೇಶನ್ ಬಂದಿಲ್ಲ. ನೀರಾವರಿ ವಿಚಾರದಲ್ಲಿ ಕೇಂದ್ರದಿಂದ ಆಗ್ಬೇಕಾಗಿರೋದು ಬೇಕಾದಷ್ಟಿದೆ. ಕೃಷ್ಣ ನ್ಯಾಯಮಂಡಳಿ ಅಧಿಸೂಚನೆ ಬಂದಿಲ್ಲ. ಬೇಕಾದಷ್ಟು ಇಶ್ಯೂಸ್ಗಳಿವೆ, ಚೆನ್ನಾಗಿವೆ ಅವು ಇಶ್ಯೂಸ್. ಹೀಗಾಗಿ ಆ ಯೋಜನೆಗಳ ಬಗ್ಗೆ ಅವರು ಒಂದು ಮಾತಾಡಬೇಕಿತ್ತು ಮತ್ತು ಅವ್ರ ಬಾಯಿಂದ ಒಂದು ಮೆಸೇಜ್ ಅಂತೂ ಹೋಗ್ಬೇಕಿತ್ತು. ಆದರೆ ಆಮೇಲೆ ಇಡೀ ಹೌಸ್ ಪ್ರೊಸೀಡಿಂಗ್ಸ್ ಇದೆಯಲ್ಲ, ತುಂಬಾ ಎರರ್ಗಳಿಂದ ಕೂಡಿದೆ.
ತುಂಬಾ ತಪ್ಪುಗಳಿಂದ. ಏನಂತಂದ್ರೆ ಅವ್ರು ಪ್ರೆಸೆಂಟ್ ಮಾಡ್ಬೇಕು. ಈಗ ಖುರ್ಷಿದ್ ಆಲಂ ಖಾನು ಗವರ್ನರ್ ಆಗಿದ್ರು, ಅಧಿವೇಶನಕ್ಕೆ ಬಂದರು. ಅಧಿವೇಶನಕ್ಕೆ ಬರ್ತಿದ್ದಂಗೆನೆ ವಾಟಾಳ್ ನಾಗರಾಜ್ ಮುಂದೆ ಕೂತಿದ್ದಂಗೆನೆ ರಾಜ್ಯಪಾಲರು ಬಿಳಿಯಾನೆ ಅಂತ ಅವರಿಗೆ ಒಂದು ರಾಜಭವನ ದೇಶದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಭಾರವಾಗಿರುವ ರಾಜಭವನವನ್ನು ರದ್ದುಪಡಿಸಬೇಕು, ರಾಜ್ಯಪಾಲರು ರಾಜ್ಯ ಬಿಟ್ಟು ತೊಲಗಬೇಕು ಅಂತಂದ್ರು. ಕನ್ನಡದಲ್ಲೇ ಮಾತಾಡಬೇಕು ಅವರು ಅಂತಂದ್ರು. ಕನ್ನಡ 12 ವರ್ಷ ರೂಲ್ ಮಾಡಿದ್ರು, ಕನ್ನಡದಲ್ಲಿ ಮಾತಾಡ್ತಿರ್ಲಿಲ್ಲ. ಹಂಗಂದವ್ರೆ ರಾಜ್ಯಪಾಲರು ಭಾಷಣ ತೆಗೆದು ಹರಿದು ಅವ್ರು ಓದ್ತಿದ್ದವ್ರ ಮುಖಕ್ಕೆ ಕೊಡಿದ್ರು. ಅವ್ರು ತಕ್ಷಣ ಏನ್ ಮಾಡಿದ್ರು, ಡೀಮ್ಡ್ ರೆಡ್, ದಿಸ್ ಸ್ಪೀಚ್ ಡೀಮ್ಡ್ ರೆಡ್ ಅಂದ್ರು. ಭಾಷಣ ನಿಲ್ಲಿಸಿ ಸಿಟ್ಟಿಂದ ವಾಟಾಳ್ ಕಡೆ ಒಂದ್ಸರಿ ನೋಡಿ ಡೀಮ್ಡ್ ರೆಡ್ ಅಂದ್ರು. ಆಮೇಲೆ ಐ ಹ್ಯಾವ್ ಟೇಬಲ್ಡ್ ದಿಸ್ ಸ್ಪೀಚ್ ಅಂತ ಹೇಳಿ ಹೊರಟೋದ್ರು. ಅದು ಕ್ರಮಬದ್ಧ. ಒಂದು ಸ್ಪೀಚನ್ನ ನಾನು ಮಂಡಿಸ್ಬೇಕಾದ್ರೆ ಅದಕ್ಕೊಂದು ಕ್ರಮ ಅಂತಿರುತ್ತೆ, ಹೌಸ್ ಪ್ರೊಸೀಡಿಂಗ್ಸ್. ಆ ಕ್ರಮ ಇಲ್ಲ ಇಲ್ಲಿ. ಈಗ ಅವರು ಏನು ಓದ್ತಾರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ನಾನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ಪೀಚ್ ಅಲ್ಲಿ. ನಮ್ಮ ಸರ್ಕಾರ ದ್ವಿಗುಣ ಮಾಡುತ್ತೆ. ಮಧ್ಯದ ಓದೋದು, ಮಧ್ಯದವ್ರು ಓದ್ದಲ್ಲೇ ಇದ್ರೆ ಅವ್ರೇನ್ ಟೇಬಲ್ಡ್ ಅಂತ ಹೇಳಿದಾರ? ಸ್ಪೀಚ್ ಟೇಬಲ್ಡ್ ಅಂತ ಹೇಳಿಲ್ಲ, ಡೀಮ್ಡ್ ರೆಡ್ ಅಂತ ಹೇಳಿದಾರ? ಹೌಸ್ ಪ್ರೊಸೀಡಿಂಗ್ಸ್ ಅದು ಹೌಸ್ ಅಲ್ಲಿ ಬಳಸೋ ಭಾಷೆಗಳು ಎಲ್ಲಿ ಹೇಳಿದ್ದಾರೆ? ಹಂಗ ಅವ್ರು ಹೇಳ್ದಲ್ಲೇ ಅವ್ರು ಇಡೀ ಭಾಷಣನ ಹೌಸ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನಾನಾಗಿ ತಿಳ್ಕೋಬೇಕು? ಆಮೇಲೆ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಚೀಫ್. ಇಲ್ಲಿ ಗವರ್ನರ್ ಡಿಸ್ಕ್ರಿಷನ್ಗೆ ಕಮ್ಮಿ ಸ್ಕೋಪ್ ಇದೆ. ಆಮೇಲೆ ಇದನ್ನ ಈಗೋ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮನ್ನರೇಗಾ ರಾಜ್ಯಪಾಲರು ಅವ್ರಿಗೆ ಇಷ್ಟ ಇಲ್ಲ, ಇರ್ಸು ಸರಿ. ಮತ್ತೆ ವಂಚನೆ ಕೇಂದ್ರ ಸರ್ಕಾರ ವಂಚನೆ ಮಾಡಿದೆ ಅಂತ ಅವ್ರ ಕೈಲಿ ಬೇಡ, ಅವ್ರು ಹೇಳೋದು ಬೇಡ. ಅಷ್ಟ್ರ ಮಟ್ಟಿಗೆ ಮಾಡಿಫೈಡ್ ಮಾಡಿ ಕೊಡಬಹುದಾಗಿತ್ತು, ಮಾಡಿಫೈಡ್ ಮಾಡಿ ಕೊಡಬಹುದು. ಬುದ್ಧಿವಂತಿಕೆಯಿಂದ ಬರೆದು ಬಟ್ ಅವರು 11 ಪ್ಯಾರಾಗ್ರಾಫ್ ಅನ್ನ ತೆಗಿರಿ, ಮನ್ನರೇಗಾ ಬಗ್ಗೆ ನೀವು ಡಿಸ್ಕಸ್ ಮಾಡೋದೇ ಬೇಡ ಅಂತ ಅವ್ರು ಹೇಳಿದ್ರೆ ತಪ್ಪದು. ಅದು ಯಾವ ರಾಜ್ಯವೂ ಒಪ್ಪಲ್ಲ. ಅವರು ನಾನು ಅದಕ್ಕೆ ನಟರಾಜ್ ಗೌಡ್ರು ಕೇಳಿದೆ, ಏನು ಪ್ರಾಬ್ಲಮ್ ರೀ ನಿಮ್ಗೆ, ಅದರೊಳಗಡೆ ಏನು ಕಾಣಿಸ್ತದೆ? ಇದಕ್ಕೆ 2 ಮೇನ್ ಹೇಳಿದ್ರು, ಗೊತ್ತಿಲ್ಲ, 2 ಪುತ್ರ ಕೊಡ್ಬೋದು. ಮೊದಲನೇದು 60-40 ಕೇಳ್ಬಿಡಿ, ನಮ್ಮ ಹತ್ರ 40% ಕೇಳ್ಬಿಟ್ಟಿದಾರಲ್ಲ ರಾಜ್ಯ ಸರ್ಕಾರಕ್ಕೆ ಅಂತೇಳಿ ಮೊದಲನೇ ಅಬ್ಜೆಕ್ಷನು. 2ನೇ ಅಬ್ಜೆಕ್ಷನು ಏನು, ಗ್ರಾಮ ಸಭೆಗಳಿಗೆ ಯಾವುದೇ ಕಂಟ್ರೋಲ್ ಇಲ್ಲ ಅಂತ ಹೇಳಿ. ಮೊದಲನೇದಕ್ಕೆ ಮೊದಲೇ ಬರ್ತೀನಿ, ಹಿಂದೆನೂ ಕೂಡ 100% ಇರಲಿಲ್ಲ. ಏನೋ ಕೂಲಿ ಕೊಡೋದಿತ್ತು, ಕಾರ್ಮಿಕ ಇದಕ್ಕೆ ಕೊಡ್ತಿತ್ತು, ಅದಕ್ಕೆ 90% 10% ಇತ್ತು. ಸಾಮಗ್ರಿಗಳಿಗೆ 75% ಕೇಂದ್ರ ಕೊಡೋದು, 25% ರಾಜ್ಯ ಕೊಡೋದು ಸಾಮಗ್ರಿಗಳ ವೆಚ್ಚಕ್ಕೆ. ಇವಾಗ ಅದು 60-40 ಆಗಿದೆ. 60-40 ಆಗೋದಕ್ಕೂ ಕೂಡ ಕಾರಣಗಳೇನು ಅಂತ ಹೇಳಿದ್ರೆ ಹಲವಾರು ಕಾರಣಗಳು. ಉದಾಹರಣೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ, ವೆಸ್ಟ್ ಬೆಂಗಾಲ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿಲ್ಲ. ಆಯುಷ್ಮಾನ್ ಯೋಜನೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ? ಯಾವುದೇ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳು ಬಂದಾಗ ವಿರೋಧ ಪಕ್ಷದ ಏನಾದರೂ ರಾಜ್ಯ ಸರ್ಕಾರಗಳಿದ್ದಾಗ ಇಂಟ್ರೆಸ್ಟ್ ತಗೊಂಡು ಇಂಪ್ಲಿಮೆಂಟೇ ಮಾಡಲ್ಲ. ಅನುಭವಿಸೋರು ಜನ. ಇವತ್ತು ವೆಸ್ಟ್ ಬೆಂಗಾಲ್ ರೈತ ಅನುಭವಿಸ್ತಾ ಇದ್ರೆ ಕಿಸಾನ್ ಸಮ್ಮಾನ್ ಯೋಜನೆದ 6,000 ತಲುಪ್ತಿಲ್ಲ ಅವ್ರಿಗೆ. ಯಾಕೆ? ಮಮತಾ ದೀದಿಗೆ ಮೋದಿ ಮೇಲೆ ಸಿಟ್ಟಿರೋದಕ್ಕೆ. ಅನುಭವಿಸ್ತಾ ಇರೋದು ಯಾರು? ವೆಸ್ಟ್ ಬೆಂಗಾಲ್ ರೈತ. ಅದೇ ರೀತಿ ಪಾರ್ಟಿಸಿಪೇಷನ್ ಇದ್ರೆ ನಾನು ಹೇಳ್ತೀನಿ ವೆಸ್ಟ್ ಬೆಂಗಾಲ್. ಅದೇ ರೀತಿ ಯಾವಾಗ್ಲೂ ಕೂಡ ರಾಜ್ಯದ ಪಾರ್ಟಿಸಿಪೇಷನ್ ಇದ್ರೆ ಇವ್ರಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವಾಗ ಸರ್ಕಾರಗಳು ಬಿಕಾರಿಗಳಾಗ್ಬಿಡ್ತವೆ, ಇವತ್ತು ದಿವಾಳಿ ಇದ್ದಂಗೆ ಹೋಗ್ತವೆ ಅವ್ರಿಗೆ. ಏನು ಕೇಂದ್ರ ಸರ್ಕಾರದ ಚಿನ್ನದ ಮೊಟ್ಟೆ ಕೊಳಿರ್ತದಲ್ಲ ಅದಕ್ಕೆ ಮಾತ್ರ ಗಮನ ಬರ್ತದೆ. ಯಾವತ್ತೂ ಕೂಡ ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಹಾಗಾಗಿ ಯಾವುದೇ ಎಫೆಕ್ಟಿವ್ ಅದಕ್ಕೆ ನಾನು ಮಾತಾಡ್ತೀನಿ, ಯಾವುದೇ ಒಂದು ಇದು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ರಾಜ್ಯ ಸರ್ಕಾರಕ್ಕೂ ಅಷ್ಟೇ ಇಂಟ್ರೆಸ್ಟ್ ಬರಬೇಕು. ಮತ್ತೆ ಬಹಳ ವ್ಯತ್ಯಾಸ ಇಲ್ಲ. 25% ಮೆಟೀರಿಯಲ್ ಕೊಟ್ಟಿದ್ರೆ ಇನ್ 15% ಅಷ್ಟೇ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಹಳ ವ್ಯತ್ಯಾಸ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಪಾರ್ಟಿಸಿಪೇಷನ್ ಇರಲಿ ಅಂತೇಳಿ 40% ಕೊಟ್ಟಿದ್ದಾರೆ. ಮೊದಲನೇದು. ಎರಡನೇದು ಗ್ರಾಮ ಸಭೆ ವಿಚಾರದಲ್ಲಿ ಮುಂಚೆನೂ ಕೂಡ ಅರ್ಜಿನ ಗ್ರಾಮ ಸಭೆಗೆ ಕೊಡಬೇಕಿತ್ತು, ಇಲ್ಲ ವಾರ್ಡ್ ಸಭೆಗೆ ಕೊಡಬೇಕಿತ್ತು. ನೋಡಿ ಅಲ್ಲಿಂದ ಬಂದಿದ್ದು ಗ್ರಾಮೀಣ ಮಟ್ಟದಲ್ಲಿ ಮೊದಲು ಗ್ರಾಮ ಸಭೆಗಳ ಮೂಲಕವೇ ಯೋಜನೆಗಳ ಸಿದ್ಧಪಡುವಿಕೆ, ಮತ್ತೆ ನಂತರ ಅದು ತಾಲೂಕು ಜಿಲ್ಲೆಗೆ ಹೋಗ್ತಕ್ಕಂಥದ್ದು. ಇವತ್ತು ಕೂಡ ಡಿಸಿಷನ್ ತಗೊಳ್ತಕ್ಕಂಥದ್ದು, ಅಪ್ಲಿಕೇಶನ್ ಇಸ್ಕೊಳ್ಳೋದು, ಯಾವುದಕ್ಕೆ ಕೊಡಬೇಕು ಅನ್ನೋದು ಎಲ್ಲವೂ ಕೂಡ ಗ್ರಾಮ ಸಭೆಯಲ್ಲೇ ನಿರ್ಧಾರ ಆಗ್ತಕ್ಕಂಥದ್ದು, ಪಂಚಾಯಿತಿ ಮಟ್ಟದಲ್ಲೇ ನಿರ್ಧಾರ ಆಗ್ತಕ್ಕಂಥದ್ದು. ಹಾಗೆ ಅದು ಇಂಪ್ಲಿಮೆಂಟೇಷನ್. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಹಿಂದೆ ಏನಾಗ್ತಿತ್ತು, ಇದು ಕೇವಲ ಏನು ಕೂಲಿಗಳು ತರ ಮಾಡೋರು. ಅಂದ್ರೆ ಯಾರೋ ಬಂದು ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಕೆಲಸ ಇಲ್ಲಿ ಬಿಡ್ಲಿ ಕೊಟ್ಬಿಡೋರು, ಅದನ್ನ ಗುಂಡಿ ತೆಗಿ ಗುಂಡಿ ಮುಚ್ಚು. ಇವಾಗ ಏನ್ ಮಾಡಿದೆ? ಅದಕ್ಕೆ ಗುಂಡಿ ಮುಚ್ಚು ಎಲ್ಲಾ ಸರ್ಕಾರಗಳು ಮಾಡಿದಾವೆ.
ನಾನು ಹೇಳ್ತೇನೆ ಈಗ ಅದನ್ನ ತಡಿಬೇಕು ಅಂತೇಳಿ ಜನರನ್ನ ಈಗ ಗುಂಡಿಗೆ ಪರ್ಮನೆಂಟ್ ಹಾಕೋ ಪ್ರಾಜೆಕ್ಟ್ ಕೆಲ್ಸನ ಮಾಡಬೇಕು, ಎಲ್ಲಾ ಸರ್ಕಾರಗಳು ಪರ್ಮನೆಂಟ್ ಮಾಡಿಲ್ಲ. ಪ್ರಾಜೆಕ್ಟ್ ಮಾಡಬೇಕು, ಒಂದು ಒಡ್ಡು ಮಾಡಬೇಕು, ಒಂದು ಕೆರೆ ಮಾಡಬೇಕು, ಒಂದು ಇದನ್ನ ಮಾಡಬೇಕು. ನಿಮ್ಮ ಜಿಲ್ಲೆ ನಿಮ್ಮ ಹಳ್ಳಿಗೆ ಪರ್ಮನೆಂಟ್ ಪ್ರಾಜೆಕ್ಟ್ ಯಾವ್ದಿದೆ ಅದಕ್ಕೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತೇಳಿ ಅದನ್ನ ಜೊತೆಗೆ ನೋಡಿ. ಮೊದಲು ನೀವು ಕೆಲಸ ಮಾಡಿದ್ಮೇಲೆ 15 ದಿವಸ ಕಾಯ್ಬೇಕಿತ್ತು, ಚಂದ್ರಶೇಖರ್ ಇವತ್ತು ಅವರೇ, 7 ದಿವಸ ಸ್ಕೂಲ್ ಒಂದ್ ಹೋಗಲೇಬೇಕು. ನಿಮಿಷ ಮೊದಲು 100 ದಿವಸ ಆಯ್ತು, ಇವತ್ತು 125 ದಿವಸ ಆಯ್ತು. ದಿನದ ಪ್ರಶ್ನೆ ಅಲ್ಲ ಅದಾದ್ಮೇಲೆ ಐ ಆಮ್ ನಾಟ್ ಸೇಯಿಂಗ್ ಇದು ಮತ್ತೆ ಕಂಪ್ಲೀಟ್ ರಾಂಗ್ ಅಂತ ಹೇಳ್ತಿಲ್ಲ. ದೇರ್ ನೋಡಿ, ಆರ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಸಿಎಜಿ ರಿಪೋರ್ಟ್ 640 ಅಧಿಕಾರಿಗಳ ಕರ್ನಾಟಕ ಸಿಎಜಿ ರಿಪೋರ್ಟ್ 669.92 ಕೋಟಿ ಅನ್ಯಾಯ ಆಗಿದೆ. ಇದರೊಳಗಡೆ ದುಡ್ಡು 640 ಅಧಿಕಾರಿಗಳ ಮೇಲೆ ಶಿಫಾರಸ್ ಆಗಿದೆ, 300 ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ. ಅಂದ್ರೆ 85 FIR ಆಗಿದೆ. ಅಂದ್ರೆ ಇವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಬರ್ತಿತ್ತಲ್ಲ ಎಲ್ಲವನ್ನು ಗೋರ್ಕೊಂಡು ಬಹಳ ಕೆಲಸ ಆಗಿದೆ. ಅಲ್ಲಿ ಚಂದ್ರಶೇಖರ್ ಅವರೇ, ಗೋರ್ಕೊಂಡಿರೋದು ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಮಯದಲ್ಲಿ ಮಾತ್ರ ಗೋರ್ಕೊಂಡಿಲ್ಲ. ಇವ್ರು ಏನಾಗಿದೆ ಗೊತ್ತಾ, ದಿವಾಳಿ ಆಗಿದೆ ಸರ್ಕಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ದಿವಾಳಿ ಯೋಗ್ಯತೆ ಇಲ್ಲ, ಹಾಗಾಗಿ ಗಲಾಟೆ ಮಾಡ್ತಾರೆ. ಚಂದ್ರಶೇಖರ್ ಅವರೇ, ದೋಚ್ಕೊಂಡಿರೋದು ಬಿಜೆಪಿ ಸರ್ಕಾರ ಇದ್ದಾಗ್ಲೂ ದೋಚ್ಕೊಂಡಿದ್ದಾರೆ. ಅದಕ್ಕೋಸ್ಕರವೇ ಹೊಸ ಕಾನೂನು. ರಾಜ್ಯ ಸರ್ಕಾರ ಬಿಕಾರಿ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ಕೇಂದ್ರ ಸರ್ಕಾರ ಚಿನ್ನದ ಮೊಟ್ಟೆ. ತಪ್ಪು ಮಾಹಿತಿ ಇದು.